ಈ ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ದಿನದಿಂದ ದಿನಕ್ಕೆ ಚುರುಕಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಅರೆಸ್ಟ್ ಕೇಸ್ನ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗಿಳಿದಿದ್ದಾರೆ ಗೌರವ್ ಗುಪ್ತಾ ತಂಡ. ಇವತ್ತು ಹಲವರಿಗೆ ನೋಟಿಸ್ ಅನ್ನ ಈ ಟೀಮ್ ಕೊಡಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏರ್ಪೋರ್ಟ್ನ ಪ್ರೋಟೋಕಾಲ್ ಸಿಬ್ಬಂದಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಪ್ರೋಟೋಕಾಲ್ ವಿಚಾರವಾಗಿ ವಿಚಾರಣೆಯನ್ನು ನಡೆಸಲಿಕ್ಕಿದೆ ಟೀಮ್. ಇವತ್ತು ಪ್ರೋಟೋಕಾಲ್ ಸಿಬ್ಬಂದಿಯ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದೆ ತಂಡ ಅನ್ನೋದು ಗೊತ್ತಾಗ್ತಾ ಇದೆ. ಬಳಿಕ ಪ್ರೋಟೋಕಾಲ್ ಅನ್ನ ದುರುಪಯೋಗಪಡಿಸಿಕೊಂಡವರ ವಿಚಾರಣೆ ನಡೆಸುವಂತಹ ಸಾಧ್ಯತೆ. ಈಗಾಗಲೇ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಎಲ್ಲಿ ಉಲ್ಲಂಘನೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿರುವಂಥದ್ದು. ಈ ತಂಡ ಏನಿದೆ ಅದು ಈಗ ಅಧಿಕೃತವಾಗಿ ವಿಚಾರಣೆಯನ್ನು ಆರಂಭಿಸಿದೆ. ಹಾಗಾದರೆ ಗೌರವ್ ಗುಪ್ತಾ ತಂಡ ಏನಿದೆ ಅದು ಇನ್ವೆಸ್ಟಿಗೇಷನ್ ಅನ್ನು ಹೇಗೆ ನಡೆಸ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ರನ್ಯಾ ಕೇಸ್ನ ತನಿಖೆಯ ಅಖಾಡಕ್ಕೆ ಅಧಿಕೃತವಾಗಿ ಗೌರವ್ ಗುಪ್ತಾ ಟೀಮ್ ಈಗ ಇಳಿದಿರುವಂಥದ್ದು. ಏರ್ಪೋರ್ಟ್ ಪ್ರೋಟೋಕಾಲ್ ಸಿಬ್ಬಂದಿಗೆ ಮೊದಲ ಹಂತದಲ್ಲಿ ಇವರು ನೋಟಿಸನ್ನು ಸರ್ವ್ ಮಾಡ್ತಾರೆ. ಈ ನೋಟಿಸನ್ನು ಸರ್ವ್ ಮಾಡುವ ಮೂಲಕ ಪ್ರೋಟೋಕಾಲ್ ಅಧಿಕಾರಿಗಳ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವುದಕ್ಕೆ ಮುಂದಾಗ್ತಾರೆ. ಅದಾದ ಮೇಲೆ ಬಸವರಾಜ್, ಮಹಂತೇಶ್, ವೆಂಕಟರಾಜುಗೆ ನೋಟಿಸನ್ನು ಕೊಡಲಾಗುತ್ತೆ. ಪ್ರೋಟೋಕಾಲ್ ವಿಚಾರವಾಗಿ ಈ ಟೀಮ್ ವಿಚಾರಣೆಯನ್ನು ನಡೆಸುತ್ತೆ. ಹೇಗೆ ಕೆಜಿಗಟ್ಟಲೆ ಚಿನ್ನವನ್ನು ಈಕೆ ತೆಗೆದುಕೊಂಡು ಬರ್ತಾ ಇದ್ಲು, ಎಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತಾ ಇತ್ತು ಅನ್ನುವಂತಹ ವಿಚಾರಕ್ಕೆ. ಹಾಗಾದರೆ ಯಾರಿಗೆಲ್ಲ ಪ್ರೋಟೋಕಾಲ್ ಪಡೆಯುವುದಕ್ಕೆ ಅವಕಾಶವಿದೆ, ಏರ್ಪೋರ್ಟ್ನ ನಿಯಮಾವಳಿಗಳು ಏನು ಹೇಳುತ್ತೆ, ಎಲ್ಲದರ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕ್ರೋಢೀಕರಿಸಿದ್ದಾರೆ. ಹೀಗೆ ಪ್ರೋಟೋಕಾಲ್ ಬಗ್ಗೆ ತಂಡದಿಂದ ಸಂಪೂರ್ಣವಾಗಿ ಸ್ಟಡಿ ಮಾಡಲಾಗಿದೆ. ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗಿದೆ. ಘಟನೆಯ ಹಿಂದಿನ CCTV ವೀಕ್ಷಣೆಗೂ ಕೂಡ ಟೀಮ್ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸಿಬ್ಬಂದಿ ವಿಚಾರಣೆಯ ಬಳಿಕ ಮತ್ತಷ್ಟು ತನಿಖೆ ಚುರುಕಾಗುತ್ತೆ. ಮತ್ತಷ್ಟು ಜನರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ ಉಲ್ಲಂಘನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ ಈ ಶಿಷ್ಟಾಚಾರದ ಉಲ್ಲಂಘನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲಿಯೇ ಒಂದಿಷ್ಟು ಡೆವಲಪ್ಮೆಂಟ್ಸ್ಗಳಾಗುವಂತಹ ಮುನ್ಸೂಚನೆಯಂತೂ ಕಾಣಿಸ್ತಾ ಇದೆ.